गजाननमार्कं गजाननमहर्निशम् अनेकदं तं भक्तानाम् एकदन्तम् उपास्महे। कृष्णो रक्षतु मां चराचरगुरुः कृष्णं नमस्याम्यहं। कृष्णेनावृत्तु अमरशत्रुः विनेताः कृष्णाय तस्मै नमः। कृष्णादेव समुचितं जगदितं कृष्णस्य दासोऽस्म्यहं। कृष्णे भक्तिचञ्चलास्तु भगवन् हे कृष्ण तुभ्यं नमः। प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः। पद्मप्रिये पद्मिनी पद्मास्ते पद्मालये पद्मदलायताक्षी विश्वप्रिये विष्णु मनोनुकूले त्वत्पाद पद्मं मयि सन्निधस्व। मंगलं भगवान् विष्णुः मंगलं मधुसूदनः मंगलं देवकी पुत्रो मंगलं गरुडध्वजः। सर्वमंगलमांगल्ये शिवे सर्वार्थसाधके शरण्ये त्र्यंबके देवी नारायणी नमोस्तुते। ಸಹೃದಯ ಸದ್ಭಕ್ತರಿಗೆ ಈ ಕಾರ್ಯಕ್ರಮವನ್ನು ಆಯೋಜಿಸುತ್ತಿರುವಂತಹ ವೇದಮೂರ್ತಿ ಬ್ರಹ್ಮಶ್ರೀ ಮಹಾವಿದ್ವಾಂಸರಾದಂತಹ ಶ್ರೀಯುತ ಸಾಮಗ ಮಠಪಾಡಿ ನರಸಿಂಹಾಚಾರ್ಯರಿಗೆ, ಆ ದಂಪತಿಗಳಿಗೆ, ಅವರ ಮಕ್ಕಳಿಗೆ, ಈ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವಂತಹ ಸರ್ವ ಸಜ್ಜನರಿಗೆ ಹಾಗೂ ಮಹಾವಿದ್ವಾಂಸರಾದಂತಹ ಶ್ರೀಯುತ ಡಾಕ್ಟರ್ ಶತಾವಧಾನಿ श्री राम विद्वान श्री ರಾಮನಾಥಾಚಾರ್ಯ ಇವರಿಗೂ ನಮಿಸಿ ಎಲ್ಲರಿಗೂ ನಮಿಸುತ್ತಾ ಎರಡು ಮಾತು. ನನ್ನ ಅವಸ್ಥೆಗೆ ನೋಡುವಾಗ ನನಗೊಂದು ಯಕ್ಷಗಾನದ ಕಥೆ ನೆನಪಾಗ್ತದೆ. ಒಬ್ರು ನಾರಾಯಣ ಶೆಟ್ಟರು ಅಂತ ಒಂದು ಯಕ್ಷಗಾನ ಮೇಳದ ಯಜಮಾನರಿದ್ರು. ನನ್ನ ಹಾಗಿನ ಒಬ್ಬ ಅವರಿಗೆ ಆತ್ಮೀಯ ಇದ್ದ. ಅವ ಸದಾ ಯಕ್ಷಗಾನದ ಹುಚ್ಚ, ಯಕ್ಷಗಾನ ಎಲ್ಲ ನೋಡ್ತಾ ಇದ್ದ. ಅವಾಗ ಒಂದು ದಿವಸ ಹಾಗೆ ಒಂದು ಅವರ ಮೇಳದ ಆಟಕ್ಕೆ ಅವನು ಹೋಗಿದ್ದ. ಇವರ ಹೀಗೊಟ್ಟಿಗೆ ತಿರುಗುತ್ತಾ ಇದ್ದ. ಆವಾಗ ಆ ದಿವಸ ಅಲ್ಲಿ ಪ್ರಸಂಗ ಕಂಸ ವಧೆಯ ಪ್ರಸಂಗ. ಅದರಲ್ಲಿ ಕಂಸ ಜನ್ಮ, ಕೃಷ್ಣ ಜನ್ಮ ಮತ್ತು ಕಂಸ ವಧೆ ಪ್ರಸಂಗದಲ್ಲಿ ಒಂದು ಹಾಸ್ಯದ ಪಾತ್ರ ಮಾಡಬೇಕು ಅಥವಾ ದೂತನ ಪಾತ್ರ ಮಾಡಬೇಕಾದಂತ ಜೈಲನ್ನು ವಸುದೇವ ದೇವಕೀರಿಯನ್ನು ಸೆರೆಯಲ್ಲಿ ಇಟ್ಟಂತಹ ಅಲ್ಲಿಯ ಆ ಸೆರೆಮನೆಯ ಪಾಲಕನ ಪಾತ್ರ ಮಾಡಬೇಕಾದವ ಆ ದಿವಸ ಬರೆದಿರಲಿಲ್ಲ. ಇವರು ಯಾವಾಗಲೂ ಒಂದು ಯಜ್ಞಾನೊಂದು ವೇಸೆತ್ತಿನ ಪಣ್ಣೆ ಅಂತ ಹೇಳ್ತಾ ಇದ್ದಂತೆ ಅವರ ಹತ್ರ. ಹಾಗೆಂದ ಈ ಒಂದು ವೇಷ ಉಂಟು, ಈ ಒಂದು ಮಲ್ಪಲೆ ಅಂತ ಹಾಗೆ ಅಂತ ಹೇಳ್ದ. ಇವ ಹೋದ, ಭಾರಿ ಖುಷಿ ಆಯ್ತು ಇವನಿಗೆ. ವೇಷ ಎಲ್ಲ ಮಾಡಿದ, ಹೋದ. ಇಷ್ಟೇ ಹೇಳಿದ್ರು ಸರಿ, ನೀನು ಕಂಸನ ಒಡ್ಡೋಲಕ್ಕೆ ಹೋಗಿ ವಸುದೇವನಿಗೆ ಪುತ್ರೋತ್ಸವ ಆಯ್ತಂತೆ ಅಂತ ಹೇಳಬೇಕು ಅಂತ ಹೇಳಿದ. ಇವ ಭಾರಿ ಖುಷಿಯಲ್ಲಿ ವೇಷ ಮಾಡಿದ, ಹೋದ, ಒಂದಷ್ಟು ಕುಣಿದ, ಕುಚ್ಚಟ್ಟು ಹಾಕಿದ. ಆನಂತರ ಅಲ್ಲಿ ಕಂಸನಿಗೆ ಹೇಳಿದ, ವಸುದೇವನಿಗೆ ಪುತ್ರೋತ್ಸವ ಆಯ್ತಂತೆ ಅಂತ. ಕಂಸನ ಪಾತ್ರ ಹಾಕಿದವ ಸ್ವಲ್ಪ ಅಧಿಕ ಪ್ರಸಂಗಿ. ಅವ ಸುಮ್ಮನೆ ಇರ್ಬೇಕಾ? ಯಾರು ಹೇಳಿದ್ದು ನಿನಗೆ ಅಂತ ಕೇಳಿದ. ಇವನಿಗೆ ಅದರ ಮುಂದಿದ್ದ ಕಥೆಯೂ ಗೊತ್ತಿಲ್ಲ, ಹಿಂದಿದ್ದ ಕಥೆಯೂ ಗೊತ್ತಿಲ್ಲ. ಆಚೆ ನೋಡಿದ, ಈಚೆ ನೋಡಿದ. ಹೋಗಳೋ, ಯಾರು ಹೇಳಿದ್ದು ಅಂತ ಕೇಳಿದ. ಆಗ ಮ್ಯಾನೇಜರ್ ನಾರಾಯಣ ಶೆಟ್ಟರು ಹೇಳಿದ್ದು ಅಂತ ಹೇಳಿದ. ಹಾಗೆ ಈಗ ನನ್ನ ಅವಸ್ಥೆಯೂ ಅದೇ. ನಾನು ಬಂದದ್ದು ಇಲ್ಲಿಯದಾದಂತಹ ಈ ಕಾರ್ಯಕ್ರಮ ನೋಡಿಕೊಂಡು ನೀವು ಒಂದಿದರಲ್ಲಿ ಭಾಗವಹಿಸಿ ಅಂತ ಹೇಳಿದ್ರು ಅಂತ ಹೇಳಿ ನಮ್ಮ ನರಸಿಂಹಾಚಾರ್ಯರು ಹೇಳಿದ್ರು ಅಂತ ಆ ಕಾರಣಕ್ಕೆ ನಾನು ಬಂದ ನಂತರ ಈಗ ನನ್ನ ಹತ್ರ ಮಾತಾಡಬೇಕು ಅಂತ ಹೇಳಿದೆ. ನನಗೆ ಹಿಂದೂ ಮುಂದೆ ಹೆಚ್ಚು ಗೊತ್ತಿಲ್ಲ ಈ ಬಗ್ಗೆ. ಆದರೂ ಇದನ್ನು ಏನು ಅಂತ ಕುತೂಹಲದಲ್ಲಿ ನೋಡ್ಲಿಕ್ಕೆ ಬಂದಂತ ಈಗ ನನ್ನ ಹತ್ರ ಮಾತಾಡಿ ಅಂತ ಹೇಳಿದ್ರೆ ಏನು ಮಾತಾಡಬೇಕು ಅಂತ ನೀವು ಯಾರಾದ್ರೂ ಎಂತದ್ದು ನೀವು ಹೇಳಿದ್ದು ಅಂತ ಕೇಳಿದ್ರೆ ನಂಗೆ ಗೊತ್ತಿಲ್ಲ, ಮಟ್ವಾಡಿಯವ್ರ ಹತ್ರ ಕೇಳಿ ಅಂತ ಹೇಳಬೇಕು ನಾನು. ಹಾಗೆ ಆದ್ದರಿಂದ ಈ ಪುರಾಕೃತ ಪುಣ್ಯ ವಿಶೇಷದಿಂದ ಕೆಲವರಿಗೆ ಕೆಲವು ಭಾಗ್ಯಗಳು ಒದಗಿ ಬರ್ತಾರೆ. ಅಂತಹ ಒಂದು ವಿಶೇಷವಾದಂತಹ ಸಂದರ್ಭ ಇವತ್ತು. ನಮ್ಮ ಜೀವನದಲ್ಲಿ ನಾವು ಉಸಿರಾಡುವ ಗಾಳಿ, ತಿನ್ನುವ ಅನ್ನ, ವಾಸಿಸುವ ಮನೆ, ಬದುಕುವ ನೆಲ, ಕುಡಿಯುವ ನೀರು ಮತ್ತೆ ಉಸಿರಾಡುವ ಗಾಳಿ ಎಲ್ಲವನ್ನು ನಮಗೆ ಕೊಡುವಂತಹ ಆ ಪರಮಾತ್ಮ, ಪರಾತ್ಪರ ಸ್ವರೂಪಿ, ಸರ್ವಾಂತರ್ಯಾಮಿ, ಸರ್ವಸಂಪನ್ನ ಮತ್ತು ಎಲ್ಲರಲ್ಲಿಯೂ ಇರುವಂತಹ ದೇವರು ನಮಗೆಲ್ಲವನ್ನು ಕೊಟ್ಟವರು. ಅಂತಹ ದೇವರದ್ದಾದಂತಹ ಯಾರು ದೇವರಿಗೆ ತಮ್ಮದಂತಹ ಭಕ್ತಿಯನ್ನು ಅರ್ಪಿಸ್ತಾನೆ ಅವ ಮನುಷ್ಯ ಅನ್ನಿಸಲ್ಪಡ್ತಾನೆ. ಯಾಕೆ? ಪ್ರಾಣಿಗಳೆಲ್ಲರದ್ದಕ್ಕೂ ಎಲ್ಲವೂ ಉಣ್ಣುತ್ತಾವೆ, ತಿನ್ನುತ್ತಾವೆ, ಬದುಕುತ್ತವೆ, ಎಲ್ಲ ಮಾಡ್ತವೆ. ಮನುಷ್ಯನು ಹಾಗೆ ಅಲ್ಲ. ಅವನಿಗೆ ದೇವರು ಇತರ ಎಲ್ಲ ಪ್ರಾಣಿಗಳಿಗಿಂತ ಹೆಚ್ಚು ಬುದ್ಧಿ ಮತ್ತು ಹೃದಯ ಇತ್ಯಾದಿಗಳನ್ನು ಮತ್ತು ಅಂಗಾಂಗಗಳನ್ನು ಮತ್ತು ಮಾತನಾಡುವ ಸೌಭಾಗ್ಯವನ್ನು ಕೊಟ್ಟಿದ್ದಾನೆ. ಇದರನ್ನೆಲ್ಲ ಕೊಟ್ಟಂತಹ ಎಲ್ಲ ಪ್ರಾಣಿಗಳಿಗಿಂತ ವಿಶೇಷವಾದಂತಹ ಸೌಲಭ್ಯವನ್ನು ಶ್ರೀದೇವರು ಕರುಣಿಸಿದ ನಮಗೆ ಅವರಿಗೆಲ್ಲರಿಗಿಂತಲೂ ನಾವು ಭಿನ್ನ ಅಂತ ನಾವು ತೋರಿಸಬಹುದಾದಂತಹ, ಮನುಷ್ಯ ಅಂತ ನಾವು ತೋರಿಸಬಹುದಾದಂತಹ ಕ್ರಮ ಕೃತಜ್ಞತಾ ಸ್ವರೂಪಿಗಳಾಗಿರೋದು.
ಯಾರಿಂದ ಯಾವುದರಿಂದ ನಾವು ಉಪಯೋಗವನ್ನು ಪಡೆದಿದ್ದೇವೋ ಅವರಿಗೆ ಧನ್ಯವಾದವನ್ನು ಸಲ್ಲಿಸುತ್ತಾ ಮನುಷ್ಯರಾಗಿ ಬದುಕುತ್ತಾ, ಅಂದರೆ ಇನ್ನೊಬ್ಬರಿಗೆ ಅನ್ಯಾಯ ಮಾಡದೆ ಇನ್ನೊಬ್ಬರ ಉಪಕಾರವನ್ನು ಸ್ಮರಿಸುತ್ತಾ ಎಲ್ಲರೊಂದಿಗೆ ಹೊಂದಿ ಬದುಕಬೇಕಾದದ್ದು ಇದು ಮನುಷ್ಯ ಧರ್ಮ. ನಮಗೆ ಯಾರೋ ಒಂದು 100 ರೂಪಾಯಿ ಕೊಟ್ಟರೆ ಕೃತಜ್ಞತೆಗಳು ಅಂತ ಹೇಳ್ತೇವೆ. ನಮಗೆ ಯಾರೋ ಹೆಣ್ಣು ಕೊಟ್ಟರೆ ಮಾವನಿಗೆ ಸದಾ ಚಿರಋಣಿ ಆಗಿರ್ತೇವೆ. ನಮಗೆ ಎಲ್ಲ ಉಪಕಾರ ಮಾಡುವ ಅಪ್ಪ ಅಮ್ಮನಿಗೆ ಎಲ್ಲ ನಾವು ಧನ್ಯತೆಯನ್ನು ಹೇಳ್ತೇವೆ. ವಿದ್ಯೆ ಕೊಟ್ಟ ಗುರುವಿಗೆ ಗೌರವವನ್ನು ಕೊಡ್ತೇವೆ, ಎಲ್ಲರಿಗೂ ಕೊಡ್ತೇವೆ. ಆದರೆ ನಮಗೆ ಎಲ್ಲವನ್ನೂ ಬದುಕು ನಮ್ಮ ಹುಟ್ಟಿನಿಂದ ಸಾಯುವವರೆಗಿನ ಪ್ರತಿ ಕ್ಷಣ ನಮಗೆಲ್ಲವನ್ನು ಕೊಡ್ತಾ ಇರುವ ಆ ಮಹಾನ್ ಪರಾತ್ಪರ ಸ್ವರೂಪಿಯಾದ ಶ್ರೀದೇವರಿಗೆ ನಾವು ಸದಾ ಚಿರಋಣಿ ಆಗುತ್ತಾ, ಸದಾ ಅವರನ್ನು ಭಕ್ತಿಯಿಂದ ಧ್ಯಾನಿಸ್ತಾ, ನಾವು ಅವರನ್ನು ಸ್ಮರಿಸುತ್ತಾ ನಮ್ಮದಾದ ಕೃತಜ್ಞತೆಯನ್ನು ಅರ್ಪಿಸಬೇಕಾದ ನಮ್ಮ ಕರ್ತವ್ಯ. ಆ ಕೃತಜ್ಞತೆಯನ್ನು ಅರ್ಪಿಸುವಂತಹ ಕ್ರಮ ವಿವಿಧ ಪೂಜೆಗಳು. ಯಾಕೆ ದೇವರಿಗೆ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮಯ ಭಕ್ತ್ಯ ವಪೋಹತಿ, ಅದನ್ನು ನಾನು ತಿಂದು ನಿಮ್ಮನ್ನು ಅನುಗ್ರಹಿಸ್ತೇನೆ ಅಂತ ದೇವರಿದ್ದನು. ಅಂಗಯ್ಯ ಪತ್ರ, ನಮಗೆ ಗೊತ್ತಿರುವಂತಹ ಮಂತ್ರದ ಪುಷ್ಪ, ಫಲ ಸಂಪಾದಿಸಿದ್ದ ಅರ್ಥ ಎಲ್ಲವನ್ನು ಅವನಿಗೆ ಅರ್ಪಿಸಿ ನಾವು ತಿನ್ನೋದು. ಆನಂತರ ತೋಯಂ, ಸಂತೋಷದಲ್ಲಿದ್ದಾಗ ಆನಂದ ಬಾಷ್ಪ, ದುಃಖ ಆದಾಗ ದುಃಖದ ಕಣ್ಣೀರು ಶ್ರೀದೇವರ ಎದುರಿನಲ್ಲಿ ಹೇಳ್ತಾ, ದೇವರೇ ಇವತ್ತು ನಮ್ಮ ಜೀವನ ಚೆನ್ನಾಗಿ ಹೋಯಿತು ಕೃತಜ್ಞತೆ, ಅಥವಾ ಕಷ್ಟ ಇದು ಕಾಪಾಡು, ಇದರಿಂದ ಪರಿಹಾರ ಮಾಡುವಂತ ದೇವರ ಹತ್ರ ಕೇಳ್ತಾ ಈ ತರದ ಭಕ್ತಿಯಿಂದ ನಾವು ಇದು ಮಾಡಿದಾಗ ನಮ್ಮದಂತ ಆಶಯಗಳನ್ನು ತೋಡಿಕೊಂಡಾಗ ಶ್ರೀದೇವರು ಅನುಗ್ರಹಿಸ್ತಾನೆ. ಯಾರು ನನ್ನನ್ನು ಭಕ್ತಿಯಿಂದ ಪೂಜಿಸ್ತಾನೋ ಅವನನ್ನು ಅನುಗ್ರಹಿಸ್ತೇನೆ. ಯೋ ಯಥಾ ಮಾಂ ಯಥಾ ಪ್ರಪದ್ಯಂತೆ ತಾನ್ ತಥೈವ ಭಜಾಮ್ಯಹಂ ಮಮ ವರ್ತ್ಮಾನು ವರ್ತಂತೆ ಮನುಜಾ ಪಾರ್ಥ ಸರಸ. ನನ್ನನ್ನು ಯಾರು ಯಾವ ರೀತಿಯ ಭಕ್ತಿಯಿಂದ ನನ್ನನ್ನು ಪೂಜಿಸ್ತಾರೋ ಅವರಿಗೆ ಆ ಥರದಲ್ಲಿ ನಾನು ಅನುಗ್ರಹವನ್ನು ಕೊಡ್ತೇನೆ ಅಂತ ಹೇಳಿದ್ದಾರೆ ದೇವರು. ಇವತ್ತಿನ ದಿವಸದಲ್ಲಿ ನಾವು ಬೇರೆ ಬೇರೆದಾದಂಥ ಪೂಜೆಗಳಲ್ಲೆಲ್ಲ ಭಾಗವಹಿಸುವ ಪುಣ್ಯವನ್ನು ಹೊಂದಿದ್ದೇವೆ. ಆ ಪುಣ್ಯ ಪೂಜೆ ಮಾಡುವುದರ ಪರಿಣಾಮ ಏನು? ಸತ್ಯನಾರಾಯಣ ಪೂಜೆ ಇರ್ಬೋದು, ವಿವಿಧವಾದಂಥ ಪೂಜಾ ಕಾರ್ಯಕ್ರಮಗಳಲ್ಲಿ ನೀವು ಅವರು ನಮ್ಮ ಮಠವಾಣಿಯವರು ವಿವಿಧ ಪೂಜಾ ಪುನಸ್ಕಾರಗಳನ್ನು ಸಾರ್ವಜನಿಕರಿಗೋಸ್ಕರ ಮಾಡುವಂತಹ ಒಂದು ಅತ್ಯಂತ ಒಳ್ಳೆಯ ಕಾಯಕವನ್ನು ಮಾಡ್ತಾ ಇದ್ದಾರೆ. ಈ ಕಾಯಕದ ಉದ್ದೇಶ ಆ ದೇವರತ ಅಂತ ನಿಮಗೆ ವೈಯಕ್ತಿಕವಾಗಿ ಮಾಡುವ ಕ್ರಮ ಗೊತ್ತಿಲ್ಲದೆ ಇರ್ಬೋದು, ಮಾಡಬೇಕಾದಂತಹ ಪಾತ್ರದ ಒಬ್ಬೊಬ್ಬರೇ ಇಂಡಿವಿಜುವಲ್ ಆಗಿ ಅಂದರೆ ತಮ್ಮ ವೈಯಕ್ತಿಕವಾಗಿ ಮಾಡುವ ಸಾಮರ್ಥ್ಯ ಇಲ್ಲದೆ ಇರ್ಬೋದು, ಅಂಥವರಿಗೆ ಸಾಮೂಹಿಕವಾದಂತಹ ಇಂತಹ ಸೇವೆಗಳಲ್ಲಿ ಭಾಗವಹಿಸ್ತಾ ನೀವು ಅದರಲ್ಲಿ ಸಂಕಲ್ಪಿತರಾಗಿ ಆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾಗ ನಿಮಗೆ ಆ ದೇವರದಂಥ ಅನುಗ್ರಹದ ಸಿದ್ಧಿಯಾಗಿ ಸರ್ವ ಪಾಪಗಳು ದೂರವಾಗಿ ಸುಖ ಸಂತೋಷ ಸಮೃದ್ಧಿ ಆಗುತ್ತದೆ ಅನ್ನೋದು ಧರ್ಮಶಾಸ್ತ್ರದ ನಿಯಮ. ಅದರಂತೆ ನೀವು ಭಾಗವಹಿಸಿಕೊಂಡು ಎಲ್ಲ ಮಾಡಿದ್ದೀರಿ. ಇವತ್ತು ಅದಕ್ಕೆ ಮುಕುಟವಿಟ್ಟಂತ ಒಂದು ವಿಶೇಷವಾದಂತಹ ಕಾರ್ಯಕ್ರಮ, ಈಗ ರುಕ್ಮಿಣಿ ಶ್ರೀಕೃಷ್ಣ ಕಲ್ಯಾಣೋತ್ಸವದ ಒಂದು ವಿಶೇಷ ಕಾರ್ಯಕ್ರಮ ಇಲ್ಲಿ ಸಂಪನ್ನವಾಗಿದೆ. ದೇವರಿಗೆ ನಾವು ಮದುವೆ ಮಾಡುವುದು ಏನು? ನಾನು ಆಗ್ಲೇ ಹೇಳಿದೆ, ದೇವರಿಗೆ ನಾವು ಏನೂ ಕೊಡಬೇಕಾದ ಅಗತ್ಯ ದೇವರಿಗೆ ಅಗತ್ಯ ಅಲ್ಲ, ನಮಗೆ ಅಗತ್ಯ. ಯಾಕಂದ್ರೆ ನಾವು ನಮ್ಮದಂತ ದೇವರು, ಆ ದೇವರು ನಮಗಾಗಿ ಅವತರಿಸಿ ಬಂದಿದ್ದಾರೆ. ಅವತರಿಸುವುದು ಅಂದ್ರೆ ಆ ಮಹಾ ಸನ್ನಿಧಾನ ನಮಗೋಸ್ಕರ ಒಂದು ನಮಗ ಖುಷಿ ಆಗುವಂತ ಒಂದು ಸ್ವರೂಪದಲ್ಲಿ ಅವತರಿಸುವುದರ ಮುಖಾಂತರ ತನ್ನ ಎಲ್ಲಾ ಲೀಲೆಗಳಿಂದ ತನ್ನದಂತ ಕೈಕೋರನ್ನು ತೋರುತ್ತಾ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆ ಮಾಡ್ತಾ ಧರ್ಮ ಪರಿಪಾಲನೆ ಮಾಡುವುದು ದೇವರದಾದ ಕರ್ತವ್ಯ. ಹಾಗೆ ಆದ್ದರಿಂದ ಧರ್ಮ ಪರಿಪಾಲನೆಗಾಗಿ ಹುಟ್ಟಿದಂತಹ ಶ್ರೀದೇವರಾದಂತಹ ಶ್ರೀಕೃಷ್ಣ ರುಕ್ಮನ ತಂಗಿಯಾದಂತಹ ರುಕ್ಮಿಣಿಯನ್ನು ತಾನು ಆಕೆ ಇವನ ಕೃಷ್ಣಂದೇ ಮದುವೆ ಆಗಬೇಕು ಅಂತ ಮೋಹಿಸಿದ್ದಾಗ ಅವನ ಅಣ್ಣ ಅವಳನ್ನು ಬೇರೆಯವರಿಗೂ ಕೊಡಬೇಕು ಅಂತ ಅಪೇಕ್ಷೆ ಪಟ್ಟಾಗ ಅದನ್ನು ತಪ್ಪಿಸಿ ಶ್ರೀಕೃಷ್ಣನಿಗೆ ಶ್ರೀಕೃಷ್ಣ ಅವಳನ್ನು ಅಪಹರಿಸಿ ಮದುವೆ ಆಗುವಂತ ಆ ಕೃಷ್ಣನ ಮದುವೆಯನ್ನು ನಾವು ನೋಡುವಂತಹ ಒಂದು ಸಂಭ್ರಮ. ಆ ಮದುವೆ ನಾವು ಇದುವರೆಗೂ ನಾವು ಆ ಕಾಲದಲ್ಲಿ ಇರಲಿಲ್ಲ. ಆದ್ರಿಂದ ಈ ಕಾಲದಲ್ಲಿ ಆ ಮದುವೆಯನ್ನು ನಾವು ಭಕ್ತಾದಿಗಳು ಆ ಮದುವೆ ಅಂತ ಒಂದು ಕಲ್ಪನೆಯನ್ನು ಮಾಡಿಕೊಂಡು ಸಂಭ್ರಮದ ಆ ಮದುವೆಯ ಕಾರ್ಯಕ್ರಮ ಮಾಡಿಕೊಂಡು ಆ ಮದುವೆಯಲ್ಲಿ ನಾವು ಸಂಕಲ್ಪಿತರಾಗಿ ನಾವೇ ದಾನ ಮಾಡಿದಂತೆ ಅಥವಾ ಕೃಷ್ಣ ನಮ್ಮವನಾಗಿ ನಾವು ಸ್ವೀಕರಿಸುವುದು ಒಂದು ಪಕ್ಷವೋ, ಮತ್ತೊಂದು ಪಕ್ಷದಲ್ಲಿ ಕೃಷ್ಣನ ರುಕ್ಮಿಣಿಯ ಪಕ್ಷದವರಾಗಿ ರುಕ್ಮಿಣಿಯನ್ನು ಧಾರೆಯಲ್ಲಿ ಕೊಡುವುದು ಅಂತ ನನ್ನದೊಂದು ಪಕ್ಷವೋ, ಹೀಗೆಲ್ಲ ಮಾಡಿಕೊಂಡು ಆ ಕ್ರಮ ಮಾಡೋದ್ರಿಂದ ಯಾರಿಗೆ ವಿವಾಹ ಆಗಿಲ್ಲ ಅವರಿಗೆ ವಿವಾಹ ಆಗ್ತದೆ. ವಿವಾಹ ಆದವರಿಗೆ ಜೀವನದ ಎಲ್ಲ ಅಪೇಕ್ಷೆಗಳೆಲ್ಲ ಇದ್ದೇರ್ತದೆ. ಜೀವನದ ಕಷ್ಟಗಳೆಲ್ಲ ದೂರವಾಗಿ ಮಾರಣ ಉಚ್ಚಾಟನ ತಂಬನ ಮೋಹನ ಆಕರ್ಷಣ ವಿದ್ವೇಷಣ ಮಂತ್ರ ಯಂತ್ರ ವಿಚೂರ್ಣಾದಿ ದುರ್ಬಾಧೆಗಳು ಏನೇ ಇದ್ದರೂ ಅದೆಲ್ಲವನ್ನೂ ಪರಿಹಾರ ಮಾಡಿ, ಸಕಲ ಭಯಗಳನ್ನು ಪರಿಹಾರ ಮಾಡಿ, ಸರ್ವ ಮೃತ್ಯುಗಂಡಾದಿ ದೋಷಗಳನ್ನು ಪರಿಹಾರ ಮಾಡಿ, ಸರ್ವ ವಿಘ್ನೂರಾದಿ ಅವ್ಯವಸ್ಥೆಗಳನ್ನು ನಿವಾರಣೆ ಮಾಡಿ ದೇವರು
ವಿವಾಹ ಹೆಚ್ಚುಗಳಿಗೆ ವಿವಾಹ, ಸಂತಾನ ಹೆಚ್ಚುಗಳಿಗೆ ಸಂತಾನ, ಉದ್ಯೋಗ ಹೆಚ್ಚುಗಳು. ಇದು ಮದುವೆ ಈ ಕಾರ್ಯಕ್ರಮದಲ್ಲಿ ಭಾವಿಸಿದರೆ ಮದುವೆ ಮಾತ್ರ ಆಗೋದಲ್ಲ, ಶ್ರೀದೇವರ ಸೇವೆ ಮಾಡೋದ್ರಿಂದ ಜೀವನದ ಎಲ್ಲ ಕಷ್ಟಗಳು ದೂರವಾಗಿ ಇಷ್ಟ ಸಿದ್ಧಿಸ್ತವೆ. ಕ್ಷೇಮ, ಸ್ಥೈರ್ಯ, ವೀರ್ಯ, ವಿಜಯ, ಅಭಯ, ಆಯು, ಆರೋಗ್ಯ, ಆನಂದ, ಐಶ್ವರ್ಯಾಭಿವೃದ್ಧಿಗಳೆಲ್ಲ ಲಭಿಸುತ್ತವೆ ಅಂತ ಅನ್ನೋದು ಧರ್ಮಶಾಸ್ತ್ರದ ವಚನ. ಆದ್ದರಿಂದ ಸರ್ವ ಸದ್ಭಕ್ತರಾದಂಥ ನೀವೆಲ್ಲ ಸಂಭ್ರಮದಿಂದ ಈ ವಿಶೇಷವಾದ ಸಮಾರಂಭದಲ್ಲಿ ಭಾಗವಹಿಸ್ತಾ ಇದ್ದೀರಿ. ಆ ಭಾಗವಹಿಸುವುದಕ್ಕೆ ಉತ್ಸುಕರಾಗಿ ಕಾಯ್ತಾ ಇರುವಾಗ, ಅಲ್ಲದೆ ಮಹಾಮೇಧಾವಿಯಾದಂತಹ ಸರ್ವಶಾಸ್ತ್ರ ಸಂಪನ್ನರಾದ ಉಡುಪಿಯ ಅಗ್ರಗಣ್ಯ ವಿದ್ವಾಂಸ ಅಲ್ಲ, ಭಾರತದ ಅಗ್ರಗಣ್ಯ ವಿದ್ವಾಂಸರೊಬ್ಬರಾದಂಥ ರಾಮನಾಥಾಚಾರ್ಯರ ರನ್ನಿಂಗ್ ಕಾಮೆಂಟ್ರಿ ಕೇಳುವ ಸೌಭಾಗ್ಯವಿದೆ ಇಡೀ ಈ ವ್ಯವಸ್ಥೆಯದ್ದು. ಅಂತಹ ಒಂದು ಕಾರ್ಯಕ್ರಮವನ್ನು ಮಠಪಾಡಿಯವರು ನಮಗೋಸ್ಕರ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಆ ದಂಪತಿಗಳಿಗೆ, ಅವರ ಮಕ್ಕಳಿಗೆ, ಅವರ ಹಿತೈಷಿಗಳಿಗೆ ಎಲ್ಲರಿಗೂ ಶ್ರೀದೇವರು ಸರ್ವಾಭೀಷ್ಟ ಸಿದ್ಧಿಯನ್ನು ಕೊಟ್ಟು ಕ್ಷೇಮಸ್ಥೈರ್ಯ, ವೀರ್ಯ, ವಿಜಯ, ಅಭಯ, ಆಯುರಾರೋಗ್ಯ, ಆನಂದ, ವಿಶ್ರಾಂತಿಯನ್ನು, ಸರ್ವ ಸೌಭಾಗ್ಯವನ್ನು. ಅವರು ಮಹಾ ಜ್ಯೋತಿಷಿಗಳು. ನಾನು ಶಿಕ್ಷಣ ಪಡೆಯುವಾಗ ಎಲ್ಲ ದಡ್ರೆ ಇದ್ದದ್ರಿಂದ ಆ ಕಾಲದಲ್ಲಿ ಎಲ್ಲ ವಿದ್ವತ್ತುಗಳಿಗೆ ಅನ್ವಯಿಸಿ ಸರ್ವಪ್ರಥಮ ಬಂದಿದ್ದೆ. ಆಲ್ ಇಂಡಿಯಾ ಲೆವೆಲ್ ಗೋಲ್ಡ್ ಮೆಡಲ್ ಪಡೆದಿದ್ದೆ. ನನಗೇ ಜ್ಯೋತಿಷ್ಯದ ಸಂಶಯ ಬಂದಾಗ ನಾನು ಮಠಪಾಡಿಯವರ ಹತ್ರ ಕೇಳಿ ಬೇಕಾಗುವಂಥ ಮಾಹಿತಿಯನ್ನು ಕೊಡಬಲ್ಲಟ್ಟು ಅಂತಹ ವಿದ್ವಾಂಸರ ಮಠಪಾಡಿ ನರಸಿಂಹಾಚಾರ್ಯರು ಮಹಾ ದೊಡ್ಡ ವಿದ್ವಾಂಸರಾದಂಥ ಜ್ಯೋತಿಷ ವಿದ್ವಾಂಸರು ಹೌದು, ಧರ್ಮಶಾಸ್ತ್ರದ ವಿದ್ವಾಂಸರು ಹೌದು, ಎಲ್ಲವೂ ಆಗಿರುವಂಥ ಮಠಪಾಡಿಯವರು ಲೋಕ ಕಲ್ಯಾಣಕ್ಕಾಗಿ ಇಂತಹ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅವರ ಇಡೀ ಮನೆತನಕ್ಕೂ ಶ್ರೀದೇವರು ಶ್ರೇಯಸ್ಸನ್ನುಂಟು ಮಾಡಲಿ. ಸೇರಿದಂಥ ನಿಮ್ಮ ಸದ್ಭಕ್ತರೆಲ್ಲರಿಗೂ ದೇವರು ಶ್ರೇಯಸ್ಸನ್ನುಂಟು ಮಾಡಲಿ. ನಿಮ್ಮೆಲ್ಲರ ಅಭಿಷ್ಟಗಳು ಈಡೇರಲಿ, ಕಷ್ಟ ದೂರವಾಗಿ ಇಷ್ಟ ಸಿದ್ಧಿಸಲಿ, ಸಂತೃಪ್ತಿಯ ಜೀವನ ಸುಯೋಗದ ಸದ್ಭಾಗ್ಯ ನಿಮಗೆ ದೊರಕಲಿ ಅಂತ ಹೇಳ್ತಾ ಆ ಕಾರ್ಯಕ್ರಮ ಭಾಗವಹಿಸಬೇಕು ಅಂತ ಕಾಯ್ತಾ ಇದ್ದೀರಿ. ಯಾವ ಕಾರ್ಯಕ್ರಮ ಅವರದಾದ ಪ್ರವಚನ, ಮುಂದೆ ಯಕ್ಷಗಾನ ಮತ್ತು ಊಟ ಇತ್ಯಾದಿಗಳೆಲ್ಲ ಇದ್ದಾರೆ. ಬಿಟ್ಟೆ ಅದು ಎಲ್ಲ ಗಾಯನ, ವಾದನ, ನರ್ತನ, ನಟನ, ರಸಾನ್ನ, ಭೋಜನ ಎಲ್ಲ ಇದೆ. ಇಲ್ಲಿ ವಿಶೇಷ ವಿವಾಹದ ಒಂದು ಸಂಭ್ರಮದ ಸುಯೋಗ ಇದೆ. ಇದರ ಮಧ್ಯೆ ಕಥನದಂತ ನನ್ನ ಮಾತು ಕೇಳೋ ದೌರ್ಭಾಗ್ಯ ನಿಮಗೆ ಯಾಕೆ ಗಂಟು ಬಿತ್ತು ಅಂತ ಸಂಶಯ ಇದ್ದರೆ ಮಠಪಾಡಿಯವ್ರ ಹತ್ರ ಕೇಳಿ. ಮತ್ತೆ ಬೇಕಾದರೆ ನಾನು ಮತ್ತೆ ಸಿಗ್ತೇನೆ, ನಾನು ಹತ್ರ ಕೇಳ್ಬೋದು. ಉಚಿತ ಸೇವೆ ಇಲ್ಲ. ನಮಸ್ಕಾರ.